ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ ಅಪ್ರಮೇಯ ಅನ್ನುವ ನಾಮದ ಅರ್ಥವನ್ನು ನೋಡೋಣ. ಪ್ರಮೇಯ ಅಂದ್ರೆ ನಾವು ಅಳಿಬೋದು, ಅಪ್ರಮೇಯ ಅಂದ್ರೆ ನಾವು ಅಳಿಯಕ್ಕಾಗೋದಿಲ್ಲ. ಹಾಗಾಗಿ ಭಗವಂತನನ್ನ ಅಪ್ರಮೇಯ ಅಂತ ಯಾಕಂತಾರೆ? ಅಳಿಯಕ್ಕೆ ಆಗೋದಿಲ್ಲ ಭಗವಂತನನ್ನ. ಯಾವ ವಿಷಯದಲ್ಲಿ ಅಂತ ಇವಾಗ ನೋಡೋಣ. ಮೊದಲಾಗಿ ನಾವು ಸೈಜ್ ತಗೊಂಡ್ರೆ ನೋಡಿ, ಹುಲ್ಲು ಕಡ್ಡಿನಲ್ಲಿ ಭಗವಂತ ಇರ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲದನ್ನು ತನ್ನ ಹೊಟ್ಟೆಗೆ ಹಾಕೊಂಡು ಆವಾಗೂ ಇರ್ತಾನೆ ಭಗವಂತ. ಅಂದ್ರೆ ನಾವು ಹೇಳಕ್ಕಾಗಲ್ಲ ಯಾವ ಸೈಜಲ್ಲಿ ಭಗವಂತ ಇರ್ತಾನೆ ಅಂತ, ಅಳಿಯಕ್ಕೆ ಆಗೋದಿಲ್ಲ. ಹಾಗಾಗಿ ಸೈಜಲ್ಲಿ ನಾವು ಹೇಳ್ಬೋದು ಅಪ್ರಮೇಯ ಭಗವಂತ ಅಂತ. ಮತ್ತೆ ಗುಣಗಳಲ್ಲಿ ನೋಡ್ಕೊಂಡ್ರೆ ಎಷ್ಟೊಂದು ಗುಣಗಳಿರುತ್ತೆ ಭಗವಂತನಿಗೆ ಅಂತಂದ್ರೆ ಲೆಕ್ಕ ಹಾಕಕ್ಕೆ ಆಗಲ್ಲಂತೆ. ಯಾರಿಗೆ? ನಮ್ಮಂತ ಅವ್ರಿಗಲ್ಲ, ಜ್ಞಾನಿಗಳಿಗಲ್ಲ, ದೇವತೆಗಳಿದ್ದಾರಲ್ಲ ಅವ್ರುಗಳಿಗಲ್ಲ, ಇಂದ್ರನಂತ ಶ್ರೇಷ್ಠ ದೇವತೆಗಳಿಗಲ್ಲ, ಈಶ್ವರನಂತ ರುದ್ರ ದೇವರಂತ ದೇವ್ರಿಗೆ ದೇವತೆ ಈಶ್ವರ, ಅಂಥ ಈಶ್ವರನ್ಗೂ ಆಗಲ್ಲಂತೆ. ಬ್ರಹ್ಮದೇವರು ಅವ್ರಿಗೂ ಆಗಲ್ಲಂತೆ. ಕೊನೆಗೆ ಲಕ್ಷ್ಮೀದೇವಿ ಪರಮಾತ್ಮನ್ಗೆ 24 ಗಂಟೆ ಎದುರುಗಡೆ ಕೂತಿರ್ತಾಳೆ. ಅಂಥ ಲಕ್ಷ್ಮೀದೇವಿ ಕೂಡ ಪರಮಾತ್ಮನ ಗುಣಗಳನ್ನು ಎನ್ಸೋದಕ್ಕೆ ತಿಳ್ಕೊಳಕ್ಕೆ ಆಗೋದಿಲ್ಲ ಅಂತೆ. ಹಾಗಾಗಿ ಭಗವಂತನನ್ನ ಅಪ್ರಮೇಯ ಅಂತಾರೆ. ಅಂದ್ರೆ ಎಷ್ಟು ಗುಣಗಳಿದೆ ಅಂತಾನೆ ತಿಳಿಯೋದಕ್ಕಾಗೋದಿಲ್ಲ. ಇವಾಗ ಗುಣ ಅಂದ್ರೆ ಏನು ಅಂದ್ರೆ ಈ ತರ ಕಾರುಣ್ಯ ಆಗ್ಲಿ, ದಯೆ ಆಗ್ಲಿ, ಧೈರ್ಯ ಆಗ್ಲಿ, ಸಾಮರ್ಥ್ಯ ಆಗ್ಲಿ, ಒಂದು ಕಳೆ ಆಗ್ಲಿ, ಏನಾದ್ರೂ ತಗೊಳ್ಳಿ. ಗುಣ ಅಂದ್ರೆ ನಮ್ಗೆ ನಾವೇ ಹೇಳ್ತೀವಲ್ವ, ಎಷ್ಟೊಂದು ಒಂದು ಒಳ್ಳೆ ಗುಣ ಇಲ್ಲ ನಿನ್ನಲ್ಲಿ ಅಂತನೋ, ಇಲ್ಲ ಏನ್ ಎಷ್ಟೊಂದು ಗುಣಗಳಿದೆ ಅವರಲ್ಲಿ ಒಳ್ಳೆ ಗುಣಗಳು ಅನ್ನಲ್ವಾ, ಆ ತರ. ಸೊ ಇವಾಗ ಒಂದು ತಿನ್ನೋದನ್ನ ಇಟ್ಕೊಂಬನ, ಭಗವಂತ ಹ್ಯಾಕ್ ತಿಂತಾನೆ? ನಾವು ಹೇಳೋದು ಭಗವಂತನ್ಗೇನು ತಿನ್ನೋದು, ಹಸಿವು ಬಾಯಾರಿಕೆ ಇಂಥದೆಲ್ಲ ಏನು ಇರಲ್ಲ ಅಂತ. ಬಟ್ ಕೃಷ್ಣನಾಗ್ ಬಂದಿದ್ದಾಗ ಎಷ್ಟು ತಿಂತಾ ಇದ್ದ. ಒಂದು ಊರಲ್ಲಿರೋ ಮೊಸರು, ಹಾಲು, ಬೆಣ್ಣೆ ಲೆಕ್ಕವೇ ಇಲ್ಲ. ಎಷ್ಟು ಲೆಕ್ಕ ಹಾಕೋದಕ್ಕೆ ಇಲ್ಲ. ಇಷ್ಟು ತಿಂದ, 1 ಲೀಟ್ರ 10 ಲೀಟ್ರ ಎಷ್ಟಿದ್ರು ತಿಂದ್ಬಿಡ. ಅಂದ್ರೆ ಅಪ್ರಮೇಯ. ಏನು ಆಶ್ಚರ್ಯ ಆಗ್ಬೇಕು ಜನಗಳಿಗೆ, ನೋಡೋರ್ಗೆ. ಆ ತರ. ಇದು ಒಂದು ಉದಾಹರಣೆ ಮಾತ್ರ. ಇವಾಗ ಅಪ್ರಮೇಯ ಅಂದ್ರೆ ಇನ್ನೊಂದು ಅರ್ಥ ನೋಡೋಣ. ಅಪ್ರಮ ಅಂದ್ರೆ ಲಕ್ಷ್ಮೀದೇವಿ, ಈ ಅಂದ್ರೆ ಆಶ್ಚರ್ಯ, ಯಾ ಅಂದ್ರೆ ಕೊಡೋದು. ಲಕ್ಷ್ಮೀ ದೇವಿಗೆ ಆಶ್ಚರ್ಯ ಅಂತ. ಯಾವಾಗ್ಲೂ, ಒಂದ್ ಸತಿ ಅಲ್ಲ, ಯಾವಾಗ್ಲೂ ಆಶ್ಚರ್ಯದಲ್ಲೇ ಇರ್ತಾಳಂತ ಲಕ್ಷ್ಮೀ ದೇವಿ. ಹೇಗೆ ಸಾಧ್ಯ ಈ ಭಗವಂತನಿಗೆ ಇಷ್ಟೆಲ್ಲ ಮಾಡೋದಕ್ಕೆ? ಇವಾಗ ನೋಡಿ, ಎಷ್ಟು ಕೋಟಿ ಕೋಟಿ ಜನಗಳು, ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ. ಅಷ್ಟು ಜನನ್ನ ಹೇಗೆ ಪೋಷಣೆ ಮಾಡ್ತಾನೆ, ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ನೋಡ್ಕೊಂತಾನೆ, ಹೇಗೆ ಪ್ರಳಯ ಕಾಲದಲ್ಲಿ ಅಷ್ಟು ಬಂದ್ಬಿಡತ್ತೆ ಹೊಟ್ಟೆ ಒಳಗಡೆಗೆ. ಏನ್ ಈ ಗುಣಗಳು ಅಂತ ಯಾವಾಗ್ಲೂ ಲಕ್ಷ್ಮೀದೇವಿ ಆಶ್ಚರ್ಯದಲ್ಲೇ ಇರ್ತಾರಂತೆ. ಲಕ್ಷ್ಮೀದೇವಿನೇ ಆಶ್ಚರ್ಯದಲ್ಲಿ ಇರ್ತಾರೆ ಅಂದ್ರೆ ನಾವ್ ಅದ್ರ ಬಗ್ಗೆ ಏನ್ ಯೋಚನೆನೆ ಮಾಡಕ್ ಹೋಗಲ್ಲ ಅಂತ ಇಟ್ಕೊಳ್ಳಿ. ದೇವ್ರ ಗುಣಗಳು ಹೇಗಿರತ್ತೆ, ಯಾವ್ದು, ಅದ್ರದ್ದೇನು ಲಿಮಿಟೇಷನ್, ಅವೆಲ್ಲ ನಾವೇನ್ ನೋಡಕ್ಕೆ ಹೋಗಲ್ಲ. ಇನ್ ನಾವೇನಾದ್ರೂ ಅದನ್ನ ಯೋಚನೆ ಮಾಡಕ್ ಹೋದ್ರೆ ನಾವು ಕೆಲ್ಸ ಅವೆಲ್ಲ ಬಿಟ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ ಅಷ್ಟೇ. ನಮ್ಗೆ ಅರ್ಥನೇ ಆಗಲ್ಲ. ಆ ತರ ಒಂದು ಸಾಮರ್ಥ್ಯ ಭಗವಂತಂದು. ಯಾವುದೇ ವಿಷಯ ತಗೊಂಡ್ರು ಭಗವಂತ ಅಪ್ರಮೇಯ ಅಷ್ಟೇ. ಆಕ್ಚುಲ್ ಆಗಿ ಅಪ್ರಮೇಯ ಅನ್ನೋ ಹೆಸರು, ನಾಮ ಕೂಡ ಎಷ್ಟು ಚೆನ್ನಾಗಿದೆ. ಬಟ್ ಈ ನಾಮ ಅಂತ ನಮ್ಮ ಸಾಧಾರಣ ಬಳಕೆಯಲ್ಲಿ ಇಲ್ಲ. ಆಕ್ಚುಲ್ ಆಗಿ ಮಕ್ಕಳಿಗೆ ಇಟ್ಕೋಬಹುದು. ಅಪ್ರಮೇಯ ಅನ್ನೋ ಹೆಸರು ತುಂಬಾ ಚೆನ್ನಾಗಿದೆ. ಇನ್ನೊಂದು ನಾಮದ ಜೊತೆಯಲ್ಲಿ ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.